ಸರಿ. 1/6 ಆಮೇಲೆ 1993 ಚಿತ್ತ ನಕ್ಷತ್ರ 4ನೇ ಪಾದ ತುಲಾ ರಾಶಿ ಆಗ್ತದೆ. RCB ಫ್ಯಾನ್ಸ್ ಎಲ್ಲ ಇವತ್ತು ಕಪ್ ನಮ್ದೇ ಆಗ್ಬೇಕು ಅಂತವ್ರೆ. ಸೊ ಇವಾಗ ಹೇಗಿದೆ ಅವ್ರ ಭವಿಷ್ಯ? ರಜತ್ ಪಾಟೀದಾರ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಸರ್. ಅವರ ಜನ್ಮದ ದಿನಾಂಕ ಕೊಟ್ಟಿರೋ ಪ್ರಕಾರವಾಗಿ 1 ಜೂನ್ 1993 ಮಂಗಳವಾರ ಅವರು ಜನಿಸ್ತಾರೆ. ಕುಜನ್ ವಾರ, ಭೂಮಿ ಕಾರಕನ ವಾರ. ಜೊತೆಗೆ ಅವ್ರಿಗೆ ಭೂಮಿಯ ಒಂದು ಮೇಲೆ ಬಹಳ ಶಕ್ತಿಯುತವಾಗಿರೋ ಫಲ ಇರ್ತದೆ. ಮಂಗಳವಾರ ಜನಿಸಿದ್ರಿಂದ ಕುಜನ ಆಶೀರ್ವಾದ ತುಂಬಾ, ಸುಬ್ರಹ್ಮಣ್ಯನ ಕೃಪೆ ತುಂಬಾ ಇರ್ತದೆ. ಇದ್ರ ಜೊತೆಗೆ ಅವ್ರು ಚಿತ್ತಾ ನಕ್ಷತ್ರ 3ನೇ ಪಾದ ಬರ್ತಾರೆ. ತುಲಾ ರಾಶಿ ಆಶಾಧಿಪತಿ ತುಲಾ ಆಗ್ತಾನೆ, ಗೊತ್ತಾಯ್ತಾ. ಆದರೆ ಇವರು ಒಂದು ಸಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಆಸ್ಪೇಶಿ ಬಲಿ ಮಾಡ್ಸ್ಕೊಂಡ್ ಬರ್ಬೇಕಾಗ್ತದೆ ಲೈಫಲ್ಲಿ ಅವತ್ತಾನ ಅಲ್ಲಿ ಅವರು. ಆದ್ರೆ ಮಂಗಳವಾರ ಹುಟ್ಟಿದ್ರಿಂದ ಒಳ್ಳೆ ಇನ್ನೂ ಹೆಚ್ಚಿನ ಫಲ ಬರುತ್ತೆ. ಈಗ ಮತ್ತೆ ಅವ್ರಿಗೆ ಪಂಚಮದಲ್ಲಿ ಶನೇಶ್ವರದಿಂದ ಎಲ್ಲೂ ಕೂಡ ಒಂದು ಅವ್ರಿಗೆ ದೋಷ ನಿವಾರಣೆ ಆಗುತ್ತೆ. ಪಂಚಮ ಶನಿ ಇರ್ತಕ್ಕಂಥ ಪಂಚಮ ಶನಿ ಕಾಟ ನಿವಾರಣೆ ಆಗತ್ತೆ. ಒಳ್ಳೆ 6ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಶನೇಶ್ವರ ಬರ್ತಾರೆ. ಅಷ್ಟಮದಲ್ಲಿ ಗುರು ಇರೋದ್ರಿಂದ, ದಶಮ ಸ್ಥಾನದಲ್ಲಿ ಕುಜನ್ ಇರುವುದರಿಂದ ಲಾಭದಾಯಕನಾಗಿದ್ದಾನೆ. ಕುಜನು ಲಾಭದಾಯಕ ದಶಮಕ್ಕೆ ದೃಷ್ಟಿ ಕೊಟ್ಟಿರೋದ್ರಿಂದ, ಶನೇಶ್ವರನು ರಾಹು 6ನೇ ಮನೆ ಇರೋದ್ರಿಂದ ಅವ್ರಿಗೆ ಜಯಲಕ್ಷ್ಮಿ ವಿಜಯಮಾಲೆ ಆಗ್ತಾಳೆ ಅಂತ ನಾನು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಇದರಲ್ಲಿ ಅಷ್ಟಮಾಧಿಪತಿಯಲ್ಲಿ ಗುರು ಇರೋದ್ರಿಂದ, ಗುರುದೋಷ ಇರುವುದರಿಂದ ರಜತ್ ಪಟೇಲ್ ಅವರು ನನ್ನ ಒಂದು ಜ್ಯೋತಿಷಾಸ್ತ್ರ ಪ್ರಕಾರವಾಗಿ ಕಡಲೆ ಬೇಳೆಯನ್ನ ಒಂದು ಗುರುವಾರದ ದಿವಸ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟರೆ ಅತಿ ಶೀಘ್ರವಾಗಿ ಅವ್ರು ಜಯ ಲಭಿಸ್ತಾರೆ ಅನ್ನೋ ಅನುಮಾನವಿಲ್ಲ ಅಂತ ಹೇಳ್ಬಲ್ಲೆ. ಖಂಡಿತವಾಗುತ್ತೆ. ಅವ್ರು ಕಡಲೆ ಬೇಳೆನ ಒಂದು ಗುರುವಾರ ದಾನ ಮಾಡ್ಬೇಕು, ಬ್ರಾಹ್ಮಣರಿಗೆ ಮಾಡ್ಲೇಬೇಕು. ಅವ್ರು ಅದು ತಲುಪಿಸಿ ಅವ್ರಿಗೆ ಅದು ಗುರುವಾರ ಯಾಕೆಂದ್ರೆ ಅಷ್ಟಮಾದಿತ್ಯದಲ್ಲಿ ನಾಳೆ ಯುಗಾದಿ ಹಬ್ಬದಿಂದ ಶುರು ಆಗುತ್ತದೆ. ಇನ್ನು ಒಳ್ಳೆ ಸ್ಥಾನ. ಇವಾಗ ಈ ಪಂಚಮದಲ್ಲಿ ಶನೇಶ್ವರ ಇದ್ದಾನೆ. 30ನೇ ತಾರೀಕಿಂದ ಉಚ್ಚ ಸ್ಥಾನಕ್ಕೆ ಬಂದ್ಬಿಡ್ತಾರೆ ಶನೇಶ್ವರ. ರಾಹು ಬಂದ್ಬಿಡ್ತಾರೆ, ಕುಜನ ಬಂದ್ಬಿಡ್ತಾರೆ. ಗುರು ಮಾತ್ರ ಅವರು ಇದಕ್ಕೆ ಹೋಗ್ತಾರೆ, ಅಷ್ಟಮಕ್ಕೆ ಹೋಗ್ತಾರೆ. ಇವಾಗ ಗುರುಬಲ ಇದೆ ಅವ್ರಿಗೆ. ಯುಗಾದಿ ಹಬ್ಬದಿಂದ ಆಚೆ ಕೊಡ್ಲಿಕ್ಕೆ ಹೇಳ್ಬೇಕು ಅವ್ರಿಗೆ. ಯುಗಾದಿ ಹಬ್ಬದಿಂದ ಕೊಟ್ಟರು ಸಾಕು. ಕಡಲೆಬೇಳೆಯನ್ನ ಬ್ರಾಹ್ಮಣರು ಒಂದು ಗುರುವಾರ ದಿವಸ ದಾನ ಮಾಡ್ತಾರೆ, ಅಥವಾ ಯುಗಾದಿ ಹಬ್ಬದಿಂದ ದಾನ ಮಾಡಿದ್ರೆ ಒಳ್ಳೆಯದೇ, ಹೆಚ್ಚಿನ ಫಲ. ಕೊಟ್ಟವರು ಅವನು ವಿಷ್ಣು ದೇವಾಲಯಕ್ಕೆ ಹೋಗಿ ತುಳಸಿಯನ್ನು ಅರ್ಚನೆ ಮಾಡಿಸಿ ಒಂದು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಅವರಿಗೆ 100% ಜಯ ಲಭಿಸಲು ಸಂದೇಹ ಇಲ್ಲ. ಖಂಡಿತ ಹೇಳ್ಕೊಬೋದು. ಇದು ನಾನು ಪಕ್ಕಾ ಒಂದು ಜನ್ಮ ದಿನಾಂಕದ ಮಾಹಿತಿ ಪ್ರಕಾರ ಒಂದು ಹೇಳ್ತಾ ಇದ್ದೀನಿ ಸರ್, ಅಷ್ಟೇ.